ಗೆಳೆಯರೇ ಗಮನಿಸಿ, ಇದು ಎಕ್ಸಾಮ್ಗೆ ಸೂಪರ್ ಇಂಪಾರ್ಟೆಂಟ್ ವಿಷಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅತ್ಯಂತ ಮುಖ್ಯವಾದ 7 ಮಾರ್ಚ್ 2026ರ ಕರೆಂಟ್ ಅಫೇರ್ಸ್. ಮೊದಲ ಸುದ್ದಿ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ವಿನಯ್ ಕುಮಾರ್ ಸಕ್ಸೇನಾ ನೇಮಕವಾಗಿದ್ದಾರೆ. ಇವರು ಕವಿಂದರ್ ಗುಪ್ತಾ ಅವರನ್ನ ಪ್ರತಿಷ್ಠಾಪಿಸಿದ್ದಾರೆ. ಎರಡನೇ ಸುದ್ದಿ. ತರುಣ್ಜೀತ್ ಸಿಂಗ್ ಸಂಧು ಅವರನ್ನ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ಮೂರನೇ ಸುದ್ದಿ. ಆರ್.ಎನ್. ರವಿ ಅವರನ್ನ ಪಶ್ಚಿಮ ಬಂಗಾಳದ ಹೆಚ್ಚುವರಿ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. 2026ರಲ್ಲಿ ಅದಾನಿ ಗ್ರೂಪ್ ಯುನೆಸ್ಕೋ ಜೊತೆ ಪಾಲುದಾರಿಕೆ ಮಾಡಿಕೊಂಡಿದೆ. 2027ರಲ್ಲಿ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ನಡೆಯಲಿದೆ. ಮೊಬೈಲ್ ಅಪ್ಲಿಕೇಶನ್ ಬಳಕೆ ಮತ್ತು ಆನ್ಲೈನ್ ಸ್ವಯಂ ನೋಂದಣಿ ಇರಲಿದೆ. ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದ ವಿಕ್ರಮ್-1 ರಾಕೆಟ್ 300 ಕೆಜಿ ಪೇಲೋಡ್ ಸಾಮರ್ಥ್ಯ. ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಉಡಾವಣೆ. ಭಾರತದ ವಿದೇಶಿ ವಿನಿಮಯ ಸಂಗ್ರಹ $728.49 ಬಿಲಿಯನ್ ಗೆ ಏರಿಕೆಯಾಗಿದೆ. ಈ ಮಾಹಿತಿಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಟಿಸಿದೆ. ಜಪಾನ್ ದೇಶವು ಪಾರ್ಕಿನ್ಸನ್ ರೋಗಕ್ಕೆ ವಿಶ್ವದ ಮೊದಲ ಸ್ಟೆಮ್ ಸೆಲ್ ಚಿಕಿತ್ಸೆಯನ್ನ ಅನುಮೋದಿಸಿದೆ. ಸುಮಿಟೋಮೊ ಫಾರ್ಮಾ ಈ ಔಷಧಿಯನ್ನ ಅಭಿವೃದ್ಧಿಪಡಿಸಿದೆ. ಇಂಡೋನೇಷ್ಯಾ ದೇಶವು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧಿಸುವ ನಿರ್ಧಾರ ತೆಗೆದುಕೊಂಡಿದೆ. ತಮಿಳುನಾಡಿನ 11ನೇ ತರಗತಿಯ 13 ವಿದ್ಯಾರ್ಥಿಗಳು ವಿಕೋಸೆಟ್-1 ಮಿನಿ ಸ್ಯಾಟಲೈಟ್ ನಿರ್ಮಿಸಿದ್ದಾರೆ. ಇದನ್ನ ಸ್ಟ್ರಾಟೋಸ್ಫಿಯರ್ನಲ್ಲಿ ಫಂಗಲ್ ಸ್ಪೋರ್ಸ್ ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಈ ರೀತಿಯ ಡೈಲಿ ಕರೆಂಟ್ ಅಫೇರ್ಸ್ಗಳು ಕೆಎಎಸ್, ಪಿಎಸ್ಐ, ಯುಪಿಎಸ್ಸಿ ಮತ್ತು ಎಸ್ಎಸ್ಸಿ ಪರೀಕ್ಷೆಗಳಿಗೆ ಅತ್ಯಂತ ಮುಖ್ಯ. ಇದೇ ತರಹ ವಿಡಿಯೋಗಳಿಗಾಗಿ 1 ಮಿನಿಟ್ ಕನ್ನಡ ಕ್ಯಾಪ್ಸ್ಯೂಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.